ಯಾವಾಗಲೂ ಜೀವಂತ. ಧರ್ಮ ಜೀವಂತವಾಗಿರುತ್ತೆ, ಯಾವಾಗಲೂ ನಳಿಸ್ತಾ ಇರುತ್ತೆ, ಯಾವಾಗಲೂ ಅದರಲ್ಲಿ ಥ್ರಾಬಿಂಗ್ ಅಂತಾರೆ, ಅದು ಯಾವಾಗಲೂ ತುಡಿತಾ ಇರುತ್ತೆ, ಯಾವಾಗಲೂ ಅದರಲ್ಲಿ ಜೀವ ಇರುತ್ತೆ. ಆದರೆ ನಾವು ನಮ್ಮಲ್ಲಿ ಆ ಧರ್ಮವನ್ನು, ಆ ಜೀವಂತವಾದದ್ದನ್ನು ನಮ್ಮಲ್ಲಿ ಕಾಣಬೇಕಾದ್ರೆ ನಾವು ಜೀವಂತವಾಗಿರಬೇಕು. ನಾವು ಜೀವಂತವಾಗಿದ್ದು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಬೇಕು. ಅಂದರೆ ನಮ್ಮ ಧರ್ಮ, ನಾವು ನಗ್ತಾ ಇದ್ದರೆ, ನಾವು ಸಂತೋಷವಾಗಿದ್ದರೆ, ನಾವು ಸಂತಸವಾಗಿದ್ದರೆ, ನಾವು ಖುಷಿಯಾಗಿದ್ದರೆ ನಾವು ಧರ್ಮವನ್ನು ನಾವು ಎತ್ತಿ ಹಿಡಿದ ಹಾಗೆ. ನಗುವುದೇ ಧರ್ಮ ಅಂತಾರೆ. ನಗ್ನಗ್ತಾ ಸಂತೋಷವಾಗಿ ಖುಷಿಯಾಗಿರುವುದೇ ಆ ಧರ್ಮ ಅಂತ. ನಾವು ಯಾವಾಗ ನಮ್ಮ ಅಹಂಕಾರದಲ್ಲಿ ಇದು ಸರಿಗಿಲ್ಲ, ಇದು ಬೇಡ, ಇದು ಚೆನ್ನಾಗಿಲ್ಲ, ಅವ್ರು ಸರಿಯಾಗಿಲ್ಲ, ಯಾವಾಗಲೂ ಒಂದು ಕಂಪ್ಲೇಂಟು, ಯಾವಾಗಲೂ ಒಂದು ನಮ್ಮ ಮನಸ್ಸಿನಲ್ಲಿ ಯಾವುದನ್ನು ಒಪ್ಪದೆ ಯಾವಾಗಲೂ ನಾವು ಮುಖ ಸಿಡಿಸ್ಕೊಂಡಿದ್ರೆ ಯಾವಾಗಲೂ ಕೂಡ ನಾವು ನಮ್ಮ ಪಾಲಿಗೆ ನಮ್ಮ ಧರ್ಮ ಸತ್ತೋಗಿದೆ ಅಂತ. ನಮ್ಮ ಪಾಲಿಗೆ ನಮ್ಮ ಧರ್ಮ ಯಾವಾಗಲೂ ಜೀವಂತವಿರಬೇಕಾದ್ರೆ ನಗ್ನಗ್ತಾ ಸಂತೋಷವಾಗಿರ್ಬೇಕಂತಾರೆ. ಆ ನಗುವೇ ಧರ್ಮ ಅಂತ ಹೇಳ್ತಾರೆ. ಆ ನಗು ಯಾವ ರೀತಿ ಅಂತಂದರೆ ಒಂದು ಕಾರಂಜಿ ಹಾಗೆ. ನಗುವಿನಲ್ಲಿ ಏನೇನಿದೆ ಅಂತ, ನಗುವಿನಲ್ಲಿ ಜೀವನ ಇದೆ, ಜೀವ ರಸ ಇದೆ ಅಂತ. ಅದಕ್ಕೆ ಹೇಳೋದು ಲೈವ್ಲಿ ಅಂತಾರೆ. ಯಾರು ನಗ್ತಾ ಇರ್ತಾರೆ ಅವ್ರನ್ನ ಲೈವ್ಲಿ ಅಂತಾರೆ, ಜೀವಂತವಾಗಿದ್ದಾರೆ. ನಗ್ನಗ್ತಾ ಇದ್ದಾಗ ಆ ಪ್ರೇಮ ತುಂಬಿರುತ್ತೆ ಆ ಕಾರಂಜಿಯ ಆ ಚಿಮ್ಮುದ್ರಲ್ಲಿ, ಅದರಲ್ಲಿ ಆ ನಗುವಿನ ಆ ಕಾರಂಜಿಯಲ್ಲಿ ಪ್ರೇಮ ಇರುತ್ತೆ, ಜೀವನ ಇರುತ್ತೆ, ಆನಂದ ಇರುತ್ತೆ, ಆರೋಗ್ಯ ಇರುತ್ತೆ, ಎಲ್ಲವೂ ಇರುತ್ತೆ. ಒಂದು ಸತಿ ಆ ಕಾರಂಜಿ ಚಿಮ್ಮಿದ್ರೆ ಬಾಡಿನಲ್ಲಿ, ಮೈಂಡಲ್ಲಿ, ಬ್ರೈನ್ನಲ್ಲಿ ಎಲ್ಲ ಕಡೆನೂ ಒಂದು ಕೆಮಿಕಲ್ ಚೇಂಜ್ ಆಗುತ್ತೆ. ಬಾಡಿನಲ್ಲಿ ಕಂಪ್ಲೀಟ್ ಕೆಮಿಸ್ಟ್ರಿನೇ ಬದಲಾಗುತ್ತೆ. ನಗ್ನಗ್ತಾ ಇದ್ದರೆ, ಸಂತೋಷವಾಗಿದ್ದರೆ. ಆ ನಗುವಿನಲ್ಲಿ, ಆ ನಗು ಕಾರಂಜಿ ತಿಂದಾಗ, ನಗು ನಮ್ಮಲ್ಲಿ ಕೆಲಸ ಮಾಡಿದಾಗ ಆ ನಗು ಒಂದು ಆರಾನ, ಒಂದು ಪ್ರಭಾವಳಿಯನ್ನು ನಿರ್ಮಾಣ ಮಾಡುತ್ತೆ ನಮ್ಮಲ್ಲಿ. ಆ ನಗುವಿನ ಆ ಒಂದು ಪ್ರಭಾವಳಿ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ನಮ್ಮ ನಗುವಿನ ಇಂಟೆನ್ಸಿಟಿ, ನಮ್ಮ ಆ ನಗುವಿನಲ್ಲಿರುವ ಆಳದ ಅಲ್ಲಿರೋ ಅಲ್ಲಿ ಪ್ರೇಮ ತೋರ್ಸಕ್ಕೆ ಆ ನಗು ಬರ್ತಾ ಇದೆ, ಆನಂದ ತೋರ್ಸಕ್ಕೆ ಬರ್ತಾ ಇದೆ, ನಮ್ಮ ಜೀವನ ತೋರ್ಸಕ್ಕೆ ಬರ್ತಾ ಇದೆ. ಅಂತಹ ನಗುವಿನಲ್ಲಿ ಒಂದು ದೊಡ್ಡ ಆರ ಸೃಷ್ಟಿಯಾಗುತ್ತೆ. ಅಲ್ಲಿ ಅಹಂಕಾರ ಕರಗೋಗುತ್ತೆ. ಇದೇ ಮುಖ್ಯವಾದದ್ದು. ಅಹಂಕಾರ ಕರಗೋದ್ರಿಂದ ನಗುವಿನಿಂದ ಸುಲಭವಾಗಿ ಹಾಸ್ಯ, ನಗು, ವಿನೋದ, ವಿಲಾಸ, ಇದರಲ್ಲೆಲ್ಲ ವಿಶ್ರಾಂತಿ, ಎಲ್ಲದರಲ್ಲೂ ಕೂಡ ಆ ನಗು ಎಕ್ಸ್ಪ್ರೆಷನ್. ಎಲ್ಲಿ ನಗುವಿಲ್ಲ ಅಲ್ಲಿ ಧರ್ಮವೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಈಗ ಪ್ರಾರ್ಥನೆಯಲ್ಲಿ ನೋಡಿ, ಪ್ರಾರ್ಥನೆಯಲ್ಲಿ ನಗುವಿನಲ್ಲಿ ಸುಲಭವಾಗಿ ಅಹಂಕಾರ ಹೋಗುವ ಹಾಗೆ ಪ್ರಾರ್ಥನೆಯಲ್ಲಿ ಹೋಗೋದಿಲ್ಲ. ಇದು ಸುಲಭವಾದ ದಾರಿ, ಇದು ಸಹಜವಾದ ದಾರಿ. ಪ್ರಾರ್ಥನೆಯಲ್ಲಿ ಅದರಲ್ಲಿ ಒಂದು ಅಥಾರಿಟಿ ಬಂದ್ಬಿಡುತ್ತೆ. ಪ್ರಾರ್ಥನೆಯಿಂದ ಆ್ಯಕ್ಚುಲಿ ನಮ್ಮ ಅಹಂಕಾರ ಕರಗಬೇಕು. ಅದಕ್ಕೆ ಪ್ರಾರ್ಥನೆ ಇರೋದು. ಪ್ರಾರ್ಥನೆ ಮಾಡೋದು ಯಾಕೆ ಅಂದರೆ ಪರಮಾತ್ಮನ ಹತ್ತಿರ ಹೋಗೋಕ್ಕೆ. ಪರಮಾತ್ಮನ ಹತ್ತಿರ ಹೋಗಬೇಕಾದ್ರೆ ನಮ್ಮಲ್ಲಿರೋ ಅಹಂಕಾರಗಳೆಲ್ಲ ಕರಗಬೇಕು. ದೇವಸ್ಥಾನಕ್ಕೆ ಹೋಗೋದಾಗಲಿ, ಗುರುಗಳ ಹತ್ರ ಹೋಗೋದಾಗಲಿ, ಎಲ್ಲಕ್ಕೂ ಅಹಂಕಾರ ಕರಗೋದೇ ಒಂದು ಉದ್ದೇಶ. ಎಲ್ಲ ಮಂತ್ರಗಳ ಉದ್ದೇಶ, ಎಲ್ಲ ಭಜನೆಗಳ ಉದ್ದೇಶ, ಸತ್ಸಂಗದ ಉದ್ದೇಶ ಏನಂದರೆ ಅಹಂಕಾರ ಕರಗಿದ್ರೆ, ಅಜ್ಞಾನ ಹೋದರೆ ನಾವು ಜ್ಞಾನದ ಕಡೆಗೆ ಹೋಗೋದಕ್ಕೆ ದಾರಿ. ಆದರೆ ಪ್ರಾರ್ಥನೆ ನಮ್ಮಲ್ಲಿ ಒಂದು ಅಥಾರಿಟಿ ತಂದುಬಿಡುತ್ತೆ. ಎಷ್ಟೋ ಜನ ನಂಗೆ ಹೇಳ್ತಾರೆ, ಹೊಸದೇನಾದರೂ ಹೇಳ್ಕೊಡಿ, ಯಾಕೆ ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ, ನಮ್ಮದೆಲ್ಲ ಮುಗಿದೋಗಿದೆ. ಏನೇನು ಮುಗಿದು ಹೋಗಿದೆ ನಿಮ್ಮದು ಅಂದರೆ ಸಹಸ್ರನಾಮ, ಎಲ್ಲ ದೇವರದ್ದು ಸಹಸ್ರನಾಮ, ಎಲ್ಲ ದೇವರ ಅಷ್ಟೋತ್ತರ, ನಮಗೆ ಸೌಂದರ್ಯ ಲಹರಿ, ಆನಂದ ಲಹರಿ, ಎಲ್ಲ ಲಹರಿಗಳು, ಶ್ರೀ ಸೂಕ್ತ, ಪುರುಷ ಸೂಕ್ತ, ರುದ್ರ, ಕ್ಷಮೆ ಎಲ್ಲ ಮುಗಿದು ಹೋಗಿದೆ ನಮ್ಮದು, ಎಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತ. ಇದೆಲ್ಲ ಕಲಿಯೋದು, ಮಂತ್ರಗಳು ಕಲಿಯೋದು, ಇದೆಲ್ಲ ಭಜನೆ ಮಾಡೋದು ಯಾಕೆ ಅಂದರೆ ನಾವು ಕರಗೋದಕ್ಕೆ. ಅದೊಂದು ಆಗಿರಲ್ಲ, ಇನ್ನೆಲ್ಲ ಮುಗಿದಿರುತ್ತೆ ಅಂದರೆ ನಾವು ಮಾಡೋದು ಯಾವುದೂ ಪ್ರಯೋಜನ ಆಗೋದಿಲ್ಲ. ಪ್ರಾರ್ಥನೆಗಿಂತ ಸುಲಭದ ದಾರಿ ಆನಂದ, ಸಂತೋಷ, ನಗು, ಉತ್ಸಾಹ, ಉಲ್ಲಾಸ, ಸಂತಸ, ಇಂಥದ್ರಲ್ಲಿ ಉತ್ಸವ, ಇಂಥದ್ರಲ್ಲಿ ಜಾಸ್ತಿ ಹೆಚ್ಚು ಭಾಗವಹಿಸಿದ್ರೆ ಪ್ರಾರ್ಥನೆಗಿಂತ ಇದು ಹೆಚ್ಚು ಶಾರ್ಟ್ಕಟ್, ಬೇಗ ನಾವು ಆನಂದವನ್ನು ಪಡಿಬೋದು.